ಟ್ರೋಲರ್ಸ್ ಯಾರ್ಯಾರು ಬಂದಿದ್ದೀರಾ ಅವ್ರಿಗೆಲ್ಲರಿಗೂ ಸ್ವಾಗತ ಕೊಡ್ತಾ ನಾನೊಂದೆರಡು ಮಾತನ್ನ ಶುರು ಮಾಡ್ತಾ ಇದ್ದೀನಿ. ಹಚ್ಚೆ ಸಿನಿಮಾ ಬಂದು ಅಶ್ವ ಫಿಲಮ್ಸ್ನ ಮೊದಲನೇ ಹೆಜ್ಜೆ. ಆ ಮೊದಲನೇ ಹೆಜ್ಜೆಯಲ್ಲಿ ಇವತ್ತು ಧ್ವನಿ ಸುರಳಿ ಅನ್ನೋದು ಅಚ್ಚೆ ಸಿನಿಮಾದ ಮೊದಲನೇ ಹೆಜ್ಜೆ. ಅದಕ್ಕೆಲ್ಲ ಕಾರಣ ಆಗಿರೋದು ನೀವು. ಸೊ ನಿಮ್ಮ ಸಹಕಾರದಿಂದನೇ ನಾವು ಇವತ್ತು ಈ ಮೆಟ್ಲನ್ನ ಹತ್ತಕ್ಕಾಗೋದು ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕೆಂದರೆ ಇಷ್ಟು ದಿನ ನಾವೇನು ತೆರೆ ಹಿಂದೆ ಮಾಡಿದ್ದೀವಿ ಅದನ್ನು ತೆರೆ ಮುಂದೆ ತರುವಂಥ ಕಾರ್ಯಕ್ರಮನ ಮತ್ತು ಜನಕ್ಕೆ ಮುಟ್ಟಿಸುವಂಥ ಕಾರ್ಯನ ನೀವು ಮಾಡಬೇಕಾಗತ್ತೆ. ಈಗ ನಿಮಗೆ ಗೊತ್ತಿರೋ ಹಾಗೆ ಕನ್ನಡ ಇಂಡಸ್ಟ್ರಿಯಲ್ಲಿ ಒಳ್ಳೆ ಸಿನಿಮಾ ಬರ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಸೊ ಒಳ್ಳೆ ಸಿನಿಮಾ ಕೊಡೋಕ್ಕೆ ನಾವು ಪ್ರಯತ್ನ ಮಾಡಿದ್ದೀವಿ. ಈ ಸಿನಿಮಾದಲ್ಲಿ ಯಾರಿಗೂ ಬೋರ್ ಆಗದೆ ಇರೋ ಥರ ನಾವು ಫುಲ್ ಏನು ಲೆಂತ್ ಟೈಮ್ ಇದೆ ಅದನ್ನು ಆಡಿಯನ್ಸಿಗೆ ಎಂಟರ್ಟೈನ್ ಮಾಡೋಕ್ಕೆ ಅಂತಲೇ ಮಾಡಿದ್ದೀವಿ. ಸೊ ಅಚ್ಚೆ ಸಿನಿಮಾದಲ್ಲಿ ಇದರ ಕತೆ ಹೇಳ್ಬೇಕಂದ್ರೆ ಯಾವ ಒಂದು ಜಾನರ್ ಅಂತಲೂ ಹೇಳೋಕ್ಕಾಗಲ್ಲ. ಯಾಕೆಂದರೆ ಇದರಲ್ಲಿ ಎಲ್ಲ ಥರ ಭಾವನೆಗಳನ್ನು ನಾವು ಕೊಟ್ಟಿದ್ದೀವಿ. ಒಂದು ಸ್ನೇಹಿತರ ಭಾವನೆ ಇರ್ಬೋದು, ಪ್ರೀತಿಯ ಭಾವನೆಗಳು, ಹಾಗೆ ಒಂದು ಅನಾಥರ ಭಾವನೆ, ಎಲ್ಲ ಥರದ ಭಾವನೆಗಳು, ಸಾಹಸ, ಸಂಗೀತ ಎಲ್ಲದರಲ್ಲೂ ನಿಮ್ಮನ್ನು ರಂಜಿಸೋಕೆ ಅಂತಲೇ ಬರ್ತಾ ಇರೋಂಥ ಸಿನಿಮಾ ಅಚ್ಚೆ. ಸೊ ಈ ಸಿನಿಮಾದಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಅವರು ನಮಗೆ ಮುಂಚೆಯಿಂದನೂ ಜೊತೆಲಿದ್ದು ಹಾಗೆ ಯಾವ ಥರ ಬರಬೇಕು ಸಾಂಗ್ಗಳು ಅಂತೆಲ್ಲ ಕಂಪೋಸ್ ಮಾಡಿಕೊಂಡು ಡಿಸ್ಕಷನ್ ಮಾಡಿಕೊಂಡು ಸೊ ಅಷ್ಟು ಜರ್ನಿ ನಮ್ಮದು ಇವತ್ತು ನಾವು ನಿಮ್ಮ ಮುಂದೆ ತಂದು ಇಡ್ತಾ ಇದ್ದೀವಿ. ಸೊ ಥ್ಯಾಂಕ್ ಟು ಮ್ಯೂಸಿಕ್ ಡೈರೆಕ್ಟರ್ ವಿವೇಕ್ ಚಕ್ರವರ್ತಿ ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ನನ್ನ ಜೊತೆಲಿ ಮುಂಚೆಯಿಂದನೂ ಸಪೋರ್ಟ್ ಮಾಡಿಕೊಂಡು ಇಲ್ಲ ಡಿಸ್ಕಷನ್ ಮಾಡಿಕೊಂಡು ಈ ಥರ ಮಾಡೋಣ ಅಂತ ಲೊಕೇಶನ್ಗೆ ಓಡಾಡಿಕೊಂಡು ಎಲ್ಲ ರೀತಿಯಲ್ಲೂ ಸಪೋರ್ಟ್ ಮಾಡ್ಕೊಂಡು ಬಂದಂತಹ ಛಾಯಾಗ್ರಾಹಕರು ಯಾಸಿನ್ ಅವರಿಗೂ ನಾನು ಸ್ವಾಗತವನ್ನು ವಹಿಸ್ತೀನಿ. ಹಾಗೆ ಥ್ಯಾಂಕ್ ಯೂನು ಕೂಡ ಹೇಳ್ತೀನಿ. ಹಾಗೆ ಇಲ್ಲಿ ನನ್ನ ಜೊತೆ ಇರುವಂಥ ಸ್ಟಂಟ್ ಮಾಸ್ಟರ್ ಚಂದ್ರು ಬಂಡೆ ಅವರು ನಮ್ಮನ್ನು ನಾವು ಅವ್ರಿಗಿನ್ನ ಚಿಕ್ಕವರೇ ಆದರೂ ಒಂದು ಫ್ರೆಂಡ್ ಥರ ನಮ್ಮನ್ನು ಟ್ರೀಟ್ ಮಾಡಿಕೊಂಡು ಇಲ್ಲ ಈ ಥರ ಮಾಡೋಣ, ಇಲ್ಲ ಇದು ಬೇಡ, ಇದು ಈ ಥರ ಆಗುತ್ತೆ ಅನ್ನೋ ಒಂದು ಗೈಡೆನ್ಸ್ ಕೊಟ್ಕೊಂಡು ನಮ್ಮ ಜೊತೆಗೆ ನಮ್ಮ ಒಂದು ಎಕ್ಸ್ಪೆಕ್ಟೇಷನ್ನ ಫುಲ್ಫಿಲ್ ಮಾಡಿದ್ದಕ್ಕೆ ಚಂದ್ರು ಬಂಡೆ ಸರ್ ಅವ್ರಿಗೂ ಥ್ಯಾಂಕ್ಸ್ ಆಗಿ ಸ್ವಾಗತ ಹೇಳ್ತಾ ಇದ್ದೀನಿ. ಈ ಸಾಂಗ್ ನೀವು ನೋಡಿದ್ರಿ, ಅದರಲ್ಲಿ ಡ್ಯಾನ್ಸ್ ಕೂಡ ಇದೆ, ಫೈಟ್ ಕೂಡ ಇದೆ. ಸೊ ಫೈಟ್ ಜೊತೆಗೆ ಡ್ಯಾನ್ಸಿಗೆ ಸಾಥ್ ಕೊಟ್ಟಂಥವ್ರು ನಮ್ಮ ಸ್ಟಾರ್ ನಾಗಿ ಮಾಸ್ಟರ್ ಅವ್ರಿಗೂ ಸ್ವಾಗತನ ವಹಿಸ್ತಾ ಹಾಗೆ ಥ್ಯಾಂಕ್ ಯು ಕೂಡ ಹೇಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಬ್ಯೂಟಿಫುಲ್ಸ್ ಅಂದರೆ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಕಾಣೋ ಅಂಥವ್ರು ಹೀರೋ ಹಾಗೆ ಹೀರೋಯಿನ್ಸ್, ಇವ್ರುಗಳಿಗೆ ಕೂಡ ಸ್ವಾಗತನ ಬಯಸ್ತಾ ಇದ್ದೀನಿ. ಹಾಗೆ ಸ್ಪೆಷಲ್ ಆಗಿ ಹೀರೋಗೆ ಯಾಕೆ ನಾವು ಒಂದು ಟೈಟಲ್ ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ ಕೇಳ್ಬೋದು, ಏನು ಫಸ್ಟ್ ಸಿನಿಮಾನೇ ಟೈಟಲ್ ಕೊಟ್ಬಿಟ್ಟಿದ್ದೀರಾ ನೀವು ಅಂತ. ಅಲ್ಲ, ಗೊತ್ತಾಯ್ತು, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಸೊ ಏನಂದ್ರೆ ಅವರು ತುಂಬಾ ಎಫರ್ಟ್ ಹಾಕಿದ್ದಾರೆ. ಒಬ್ಬ ಡೈರೆಕ್ಟರ್ ಕನ್ಸನ್ನ ನನಸು ಮಾಡೋಕ್ಕೆ ಆಗೋದು ಹೀರೋ ಕೈಲೇನೆ. ಯಾಕಂದ್ರೆ ನಾವು ಎಕ್ಸ್ಪೆಕ್ಟೇಷನ್ನ ನಾವು ಒಳಗಡೆ ಇಟ್ಕೊಂಡಿರ್ತೀವಿ, ಅದನ್ನ ಜನಕ್ಕೆ ತೋರಿಸೋದು ವಿತ್ ಎಕ್ಸ್ಪ್ರೆಷನ್ ವಿತ್ ಮೂಮೆಂಟ್ಸ್ ಏನೇ ಇರ್ಬೋದು ಅದು ನಾಯಕ ನಟರಿಂದನೇ ಆಗೋದು. ಅಭಿಮನ್ಯು ಏನಂದ್ರೆ ನನಗೆ ಸಿಕ್ಕಿದಾಗಿಂದ ಒಂದೇ ಮಾತು ಹೇಳಿದ್ದು ಅಭಿಮನ್ಯುಗೆ, ನಾವು ಒಂದು ಒಳ್ಳೆ ಸಿನಿಮಾ ಮಾಡೋಣ ಅಂತ ಅಂದಾಗ ಇಲ್ಲ ಈ ಥರ ಡೆಡಿಕೇಶನ್ ಇರೋವಂಥ ನನಗೆ ಹೀರೋ ಬೇಕು ಹುಡುಕ್ತಾ ಇದ್ದೆ. ತುಂಬ ಜನನ ಕಾಂಟ್ಯಾಕ್ಟ್ ಮಾಡಿ ಒಂದು 9 to 10 ಮೆಂಬರ್ಸ್ ಹೀರೋನ ಮೀಟ್ ಮಾಡಿ ಸ್ಟೋರಿನೆಲ್ಲ ರೈಟ್ ಮಾಡಿ ಎಲ್ಲ ಹೇಳಿದಾಗ ಅವರು ಓಕೆ ಕಂಟೆಂಟ್ ಚೆನ್ನಾಗಿದೆ, ನಿಮಗೆ ಕೆಪಾಸಿಟಿ ಇದೆಯಾ, ನೀವು ಹೊಸೊಬ್ರು, ಓಕೆ ಸರ್ ಅಂತ ಈ ಥರ ಪಾಸ್ ಮಾಡಿದ್ರು. ಇಲ್ಲಪ್ಪ ಹೊಸೊಬ್ರಿಗೆಲ್ಲ ಮಾಡಲ್ಲ ಅಂತ ಅಂದವರು. ಓಕೆ ನಿನ್ನ ಕತೆ ಚೆನ್ನಾಗಿದೆ, ನಿನ್ನ ಬಜೆಟ್ ಓಕೆ ಆಗಲ್ಲ, ನೀನು ನನಗೆ ಕೊಡೋ ಪೇಮೆಂಟ್ ಓಕೆ ಆಗಲ್ಲ. ಸೊ ಈ ಥರ ಎಲ್ಲ ಡಿಸ್ಕಷನ್ ಆಗಿ ಒಂದೆಲ್ಲ ಇದಾಗಿ ಸೊ ಏನೋ ಕೇಳ್ದಲ್ಲೇ ಇಲ್ಲ ಸರ್ ನಾನು ಆ್ಯಕ್ಟಿಂಗ್ ಮಾಡಬೇಕು, ನಾನು ಒಂದು ಸಿನಿಮಾ ಅನ್ನೋದು ನನ್ನ ಲೈಫಲ್ಲಿ ತೊಗೊಂಡಿನಿ. ಈಸ್ ಆಲ್ಸೋ ಇಂಜಿನಿಯರಿಂಗ್ ಮುಗಿಸಿದ್ರು ಇಲ್ಲ ನಾನು ಇದು ಮಾಡಬೇಕು ಅಂತೇಳಿ ಸಿನಿಮಾನೇ ಮಾಡಬೇಕು ಅಂತ ಬೇರೆ ಯಾವುದೇ ಕೆಲಸ ಮಾಡೋಲ್ಲ, ಅದಕ್ಕೋಸ್ಕರ ಡೆಡಿಕೇಶನ್ ಮಾಡ್ತಾ ಇದ್ದರು ಅಭಿಮನ್ಯು. ಸೊ ಅಭಿಮನ್ಯು ನನಗೆ ಸಾಥ್ ಕೊಟ್ಟಿದ್ದಕ್ಕೆ ಅಚ್ಚೆ ಸಿನಿಮಾ ಇಷ್ಟು ಚೆನ್ನಾಗಿ ಮೂಡ್ ಬಂದಿರೋದು. ಅದಕ್ಕೋಸ್ಕರ ಅಭಿಮನ್ಯುಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಸರ್ ಇದು ಅಚ್ಚೆ ಅನ್ನೋದು ಹೇಗೆ ಅಂದರೆ ಕತೆ ಅದರ ಮೇಲೆ ಹೋಗುತ್ತೆ. ಒಂದು ಕತೆ ನಿಮಗೆ ಒಂದು ಅಚ್ಚೆ ಮೇಲೆ ಅದು ಒಂದು ಇಂಟ್ ಕೊಡುತ್ತೆ ನಿಮಗೆ. ಸೊ ಇಂಟ್ ಕೊಡೋದ್ರ ಮೂಲಕ ಅದನ್ನ ತಗೊಂಡು ಹೋಗ್ತೀವಿ ನಾವು. ಸರ್ ಅದು ಸಿನಿಮಾದಲ್ಲಿ ನೋಡಿ ಚೆನ್ನಾಗಿರುತ್ತೆ ಸರ್. ಎರಡು ಥರ ಇದೆ, ಅದನ್ನ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಯಾಕೆ ಅದನ್ನ ಹಾಕ್ಸಿದೀವಿ ಅಂತನೂ ಅದಕ್ಕೆ ಇದಿದೆ, ರೀಸನ್ ಇದೆ, ಕಥೆಯಲ್ಲಿದೆ ಅದೆಲ್ಲ. ಸರ್ ಇವಾಗ ಫೈನಲ್ ಸ್ಟೇಜಲ್ಲಿ ಇದೆ ನಮ್ದು. ಈಗ ಆಡಿಯೋ ಲಾಂಚ್ ಆದ್ಮೇಲೆ ನೆಕ್ಸ್ಟ್ ಈವೆಂಟ್ಸ್ ಎಲ್ಲ ಇದೆ. ನೆಕ್ಸ್ಟ್ 1.5 ಮಂತಲ್ಲಿ ರಿಲೀಸ್ ಪ್ಲಾನ್ ಎಲ್ಲ ಇಟ್ಟಿದ್ದೀವಿ. ಸೊ ಯಾವ ಡೇಟ್ ಶೂಟ್ ಆಗುತ್ತೆ ಅಂತ ನೋಡಿಕೊಂಡು ಅದನ್ನು ನಾವು ಪ್ಲಾನ್ ಮಾಡ್ತೀವಿ ಸರ್. ಸರ್ ಇಲ್ಲ ಸರ್, ಹೌದು ಸರ್, ಪ್ರಾಕ್ಟಿಕಲ್ ಆಗಿ ಇದೆ ಫಸ್ಟ್ ಮಾಡ್ತಾ ಇರೋದು.
ಥಿಯರಿಟಿಕಲ್ ಆಗಿ ತುಂಬ ವರ್ಷಗಳಿಂದ ಟ್ರೈ ಮಾಡಿದ್ದೀನಿ. ಡೈರೆಕ್ಟರ್ ಆಗಬೇಕು ಅಂತಲೇ ತುಂಬ ವರ್ಷದಿಂದ ಕನಸು ಕಟ್ಟಿ ಅದ್ರ ಬಗ್ಗೆ ತಿಳ್ಕೊಂಡು ಸೊ ಪ್ರಾಕ್ಟಿಕಲ್ ಆಗಿ ಕಲಿಯೋಕ್ಕೋಸ್ಕರ ತುಂಬ ಓಡಾಡಿದೆ, ಯಾರೂ ಅವಕಾಶ ಕೊಟ್ಟಿಲ್ಲ. ಅದಕ್ಕೋಸ್ಕರ ನಾನೇ ಸ್ವಂತ ಒಂದು ನಿರ್ಧಾರದಿಂದ, ಧೈರ್ಯದಿಂದ, ನನ್ನ ಕೆಲಸದ ಮೇಲಿರೋ ಕಾನ್ಫಿಡೆಂಟಿಂದ ನಾನು ಈ ಕೆಲಸನ ಪ್ರಾಕ್ಟಿಕಲ್ ಆಗಿ ಸ್ಟಾರ್ಟ್ ಮಾಡಿದೆ. ಕಲ್ತಿದ್ದೀನಿ, ನೆಕ್ಸ್ಟ್ ಕಲಿತಾ ಹೋಗ್ತೀನಿ. ಪ್ರತಿಯೊಂದು ಸಿನಿಮಾದಲ್ಲೂ ಕಲಿತಾನೆ ಇರ್ತೀನಿ. ಸರ್ ನಡೆದಿದೆ ಸರ್, ಅಂದರೆ ಸೆಟ್ ವರ್ಕ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದೀವಿ. ಆಲ್ಮೋಸ್ಟ್ ಒಂದು 8 to 10 ಸೆಟ್ ವರ್ಕ್ ಬರುತ್ತೆ, ಅದಕ್ಕೆ ಟೈಮ್ ತೊಗೊಂಡಿದ್ದೀವಿ ಸರ್. ಶೂಟಿಂಗ್ ಎಲ್ಲ ಒಂದು 45-50 ಸಮಥಿಂಗ್ ಹಿಂದೆ ಮುಂದೆ ಆಗಿದೆ, ಅಷ್ಟಿದೆ ನಂಬರ್ ಆಫ್ ಡೇಸ್. ಮೀಡಿಯಾ ಮಿತ್ರರಿಗೆ ಮತ್ತು ಹಾಗೆ ನನ್ನ ಸ್ನೇಹಿತರಿಗೆ, ಬಂಧು ಮಿತ್ರರಿಗೆ, ಯಾರ್ಯಾರು ಈ ಧ್ವನಿ ಸುರುಳಿ ಬಿಡುಗಡೆಗೆ ಬಂದಿದ್ದೀರೋ ಎಲ್ರಿಗೂ ನನ್ನ ಹೃತ್ಪೂರ್ವಕವಾದ ಸ್ವಾಗತವನ್ನು ಹೇಳ್ತಾ ನಂದೆರಡು ಮಾತುಗಳನ್ನ ಶುರು ಮಾಡ್ತೀನಿ. ಮೊದಲಿಂದನೂ ನಾನು ಒಬ್ಬ ಕಲಾವಿದ ಆಗಬೇಕು ಅಂತ ಚಿಕ್ಕ ವಯಸ್ಸಿಂದನೂ ಹುಚ್ಚಿತ್ತು. ಪ್ರಾಪರಾಗಿ ಯಾವುದು ಬ್ಯಾಕ್ಗ್ರೌಂಡ್ ಇಲ್ಲ, ಸಿನಿಮಾಗೆ ಹೇಗೆ ಬರಬೇಕು ಅನ್ನೋದು ಗೊತ್ತಿರಲಿಲ್ಲ. ಇಂಜಿನಿಯರಿಂಗ್ ಮುಗಿಸ್ಬೇಕು ಅನ್ನೋದು ಮನೆಯಲ್ಲಿ ಒಂದು ಪ್ರೆಷರ್ ಇತ್ತು, ಲೈಕ್ ಅವ್ರಿಗೂ ಆಸೆ ಇತ್ತು, ಬಟ್ ಯಾರಿಗೂ ಇಂಡಸ್ಟ್ರಿಗೆ ಹೋಗ್ಬೇಕು ಅನ್ನೋದು ಇದಿರಲ್ಲ. ಸೊ ನಾವು ಧೈರ್ಯ ಮಾಡಿದ್ವಿ, ನಮ್ಗೆ ಬೇಕಲೇಬೇಕು, ನಾನು ಹುಚ್ಚಿರೋದು ಇದು. ಸೊ ಹಾಗಾಗಿ ಮೈಸೂರು ಬಿಟ್ಟು, ನಾನು ಬೇಸಿಕಲಿ ನಾನು ಮೈಸೂರು ಹುಡುಗ. ಅಲ್ಲಿಂದ ಬಂದು ಬ್ಯಾಂಗ್ಳೂರಲ್ಲಿ ಬಂದು ಲೈಕ್ ನಾಟಕ, ರಂಗಾಯಣ ಆ ಥರದ್ದೆಲ್ಲ ಮಾಡಿ ಒಂದು ಅವಕಾಶಕ್ಕೋಸ್ಕರ ತುಂಬ ಕಾಯ್ತಾ ಇದ್ವಿ. ಹಾಗಾಗಿ ತುಂಬ ಕಡೆ ಹೋಗಿ ಪ್ರೊಡ್ಯೂಸರ್ ಮೀಟಿಂಗ್ಸ್ ಆಗಿ ಕೊನೆ ಮೂಮೆಂಟಲ್ಲಿ ಅದಿಲ್ಲ ಇದಿಲ್ಲ, ಡೈರೆಕ್ಟರ್ ಇಲ್ಲ ಪೇಮೆಂಟ್ ಎಕ್ಸ್ಪೆಕ್ಟೇಷನ್ ಇವೆಲ್ಲ ತುಂಬ ಆಗಿತ್ತು. ಅದು ಚಿಕ್ಕ ಪುಟ್ಟ ಸೀರಿಯಲ್ಸ್ಗಳು ಮಾಡಿದ್ವಿ. ಈ ಅವಕಾಶ ಹೇಗೆ ಬಂತೋ ಗೊತ್ತಿಲ್ಲ, ಲೈಕ್ ಅದು ಲಕ್ ಇರ್ಬೋದು, ಇಲ್ಲ ಏನೋ ನನ್ನ ಹಾರ್ಡ್ ವರ್ಕ್ ಇರ್ಬೋದೇನೋ ಗೊತ್ತಿಲ್ಲ. ಚಂದ್ರಗೊಂಡೆ ಮಾಸ್ಟ್ರು, ಸ್ಟಂಟ್ ಮಾಸ್ಟರ್ ಕಡೆಯಿಂದ ಈ ಅವಕಾಶ ಬಂದಿದ್ದು ನನಗೆ. ಅವರು ನಾನು ಫಸ್ಟು ಸಿನಿಮಾ ಮಾಡಿದ್ದು ಅಂಜನಿ ಪುತ್ರಲ್ಲಿ, ಅವರು ಮಾಸ್ಟರ್ ಆಗಿರಲಿಲ್ಲ. ನಾನು ಗ್ಯಾಂಗ್ ಆರ್ಟಿಸ್ಟ್ ಥರ ತೊಗೊಂಡಿದ್ರು ಆ್ಯಕ್ಚುಲಿ. ಅವತ್ತು ಅವರೊಂದು ಮಾತು ಹೇಳಿದರು, ನಿನಗೆ ಒಂದು ಒಳ್ಳೆ ಅವಕಾಶ ಕೊಡಿಸ್ತೀನಿ, ನೀನು ಮಾಡು ಅಂತ ಹೇಳ್ಬಿಟ್ಟು ಅವರೆಲ್ಲ ಸ್ಟಂಟ್ಗಾಗಲಿ ಇದಕ್ಕಾಗಲಿ ಕ್ಲಾಸಿಗೆಲ್ಲ ಕಳಿಸಿ ಸೇರಿಸಿದ್ರು. ಈಗ ಅಚ್ಚೆ ಸಿನಿಮಾ ನಮಗೆ ಪ್ರಾಜೆಕ್ಟ್ ಬಂದಾಗ ಈ ಥರ ಒಂದು ಒಳ್ಳೆ ಹುಡುಗ ಇದ್ದಾನೆ ಅಂತ ರೆಫರ್ ಮಾಡಿ ಡೈರೆಕ್ಟ್ರ್ ಪರಿಚಯ ಮಾಡಿಸಿದಾಗ ಡೈರೆಕ್ಟ್ರು ಓಕೆ ನನಗೆ ಈ ಹೀರೋ ಸೂಟಬಲ್ ಅಂತ ಹೇಳಿ ಇವತ್ತು ಆ ಸಿನಿಮಾ ಇಲ್ಲಿವರೆಗೆ ಬಂದು ನಿಂತಿದೆ. ಇದನ್ನು ಮುಂದೆ ತಗೋಬೇಕಾಗಿರೋದೆಲ್ಲ ಇನ್ನು ನಮ್ಮ ಮೀಡಿಯಾದವರು ಏನಿದೆ ಅದು. ಬಟ್ ನಾನು ಪರ್ಸ್ನಲಿ ಏನು ಹೇಳೋದಾದರೆ, ಈ ಪ್ರಾಜೆಕ್ಟ್ ನನಗೆ ಸಿಕ್ಕಿರೋದು ನನ್ನ ಲಕ್ಕೆ ಅಂತಲೇ ಹೇಳ್ತೀನಿ. ಯಾಕಂತಂದರೆ ಒಬ್ಬ ಹೊಸಬನ ಮೇಲೆ ಲೈಕ್ ಇಷ್ಟೊಂದು ಬಜೆಟ್ ಹಾಕಿ ಇಷ್ಟೆಲ್ಲ ನಾವು ಏನು ಮಾಡಿದ್ದೀವಿ ವರ್ಕು, ಮೇ ಬಿ ಅದು ನನಗೆ ಲಕ್ ಅಂತಲೇ ಅನಿಸುತ್ತೆ. ಬಟ್ ನಮ್ಮ ಡೈರೆಕ್ಟರ್ ಏನು ಹೇಳ್ತಾರೆ ಅಂತಂದರೆ, ನಿನ್ನ ಹಾರ್ಡ್ ವರ್ಕ್ ನಿನ್ನ ಇದಕ್ಕೋಸ್ಕರನೇ ಸಿಕ್ಕಿರೋ ಈ ಪ್ರಾಜೆಕ್ಟ್, ಇದು ನನಗೆ ನೀ ಸಿಕ್ಕಿರೋದು ಲಕ್ ಅಂತ ಅವ್ರು ಹೇಳ್ತಾರೆ. ಸೊ ಹಾಗಾಗಿ ಆ ಥರ ನಮ್ಮ ತಂಡ ಬಾಂಡಿಂಗಲ್ಲಿ ಬಂದಿರೋವಂಥ ಹಚ್ಚೆ ಇದು. ಸೊ ಇನ್ನೇನು ನಾನು ಸ್ವಲ್ಪ ದಿನದಲ್ಲಿ ಬರ್ತಾ ಇದೆ ತೆರೆ ಮೇಲೆ, ನಿಮ್ಮೆಲ್ಲರ ಸಪೋರ್ಟ್ ಇರಲಿ. ಹಾಗೆ ನಮ್ಮ ತಂಡದ ಮೇಲೆ ಯಾವಾಗಲೂ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊತಿದ್ದೀವಿ. ಮುಂದೇನೂ ಸಿನಿಮಾಗಳು ಮಾಡಬೇಕು, ದೊಡ್ಡ ಸಿನಿಮಾಗಳು ಮಾಡಬೇಕು, ದೊಡ್ಡ ಗುರಿಗಳಿದೆ. ನೋಡೋದ ಎಲ್ಲ ದೇವ್ರು ಹೇಗೆ ಕರ್ಕೊ ಹೋಗ್ತಾನೆ ಅನ್ನೋದು. ಅನ್ನೋ ತಂಡದಲ್ಲಿ ನಾನು ಪ್ರಕಾಶ್ ಪಿ ಶೆಟ್ಟಿ ಮತ್ತು ಚಂಪಾ ಪಿ ಶೆಟ್ಟಿ ಅವ್ರ ಹತ್ರ ಕೆಲಸ ಮಾಡಿರೋದು. ಅದರಲ್ಲಿ ನಾನು ಅನಭಿಜ್ಞ ಶಕುಂತಲ ಮತ್ತು ಅಕ್ಕು, ಅದು ಬಿಟ್ಟರೆ ಆಮೇಲೆ ಮಲ್ಲಿಗೆರಾಯ ಅಂತ ಮಾಡಿದ್ದೀನಿ. ಅದು ಬಿಟ್ಟರೆ ಹೇಗೆ ಬೇಗೋ ಹಾಗೆ ನಾಟಕ ಅಂತಲೂ ಮಾಡಿದ್ದೀನಿ. ಬೇರೆ ತಂಡಗಳು, ಸುಮಾರು ತಂಡಗಳಲ್ಲಿ ಮಾಡಿದ್ದೀವಿ. ಮತ್ತು ಆಲ್ ಓವರ್ ಇಂಡಿಯಾ ಸುತ್ತಿದ್ದೀವಿ ನಾಟಕದಲ್ಲಿ. ಫಸ್ಟ್ ಬೆಂಗಳೂರಿಗೆ ಬಂದಾಗ ಲೈಕ್ ಆವಾಗ ನಾಟಕನೇ ಮುಖ್ಯ ಮತ್ತು ಫೈನಾನ್ಷಿಯಲಿ ಏನು ಸಪೋರ್ಟ್ ಇಲ್ಲ. ಸೊ ಅವರು ಬೆಳೆಸಿದ್ದಾರೆ ಸರ್. ಮೇಯ್ನ್ಲಿ ನನಗೆ ಕಲೆಯಿಂದ ಬಂದಿರೋದ್ರೆ ನಮ್ಮ ನಾಟಕದವರಿಂದ ಇಲ್ಲ. ನಾನು ಒಬ್ಬನೇ 150 ಜನದಲ್ಲಿ ಬ್ಯಾಕ್ಔಟ್ ಆಗಿ ರೌಂಡ್ ಯೂಟರ್ನ್ ತೊಗೊಂಡು ಬಂದು ಹುಡುಗ ಆ್ಯಕ್ಚುಲಿ. ಯಾಕಂದರೆ ನನಗೆ ಇಂಜಿನಿಯರಿಂಗ್ ಲೈಫ್ ಇಷ್ಟ ಆಗಿರಲಿಲ್ಲ ಸೀರಿಯಸ್ಲಿ. ನನ್ನ ಪ್ಯಾಷನ್ ಇದ್ದೇ ಇದು. ನಾನು ಚಿಕ್ಕ ವಯಸ್ಸಿಂದನೂ ನಮ್ಮ ಊರಲ್ಲಿ ನಮ್ಮ ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಅದ್ರ ಮೇಲೆ ಆಸೆ ಜಾಸ್ತಿ ಆಗ್ಬಿಟ್ಟಿತ್ತು. ನಾವು ರಾಜ್ಕುಮಾರ್ ಸಿನಿಮಾ, ವಿಷ್ಣುವರ್ಧನ್ ಸಿನಿಮಾ, ಎಲ್ಲ ಲೆಜೆಂಡ್ ಅವ್ರ ಸಿನಿಮಾ, ಎಲ್ಲರದು ಅವತ್ತಿನ ಲೆಜೆಂಡಿಂದ ಹಿಡಿದು ಇವತ್ತಿನ ಸೀನಿಯರ್ ಸಿನಿಮಾಗಳನ್ನೂ ಇವತ್ತಿಗೂ ನೋಡ್ತೀವಿ ನಾವು. ಹಾಗಾಗಿ ಅದ್ರ ಮೇಲೆ ಒಂಥರ ಹುಚ್ಚು ಸರ್. ಸಿನಿಮಾ ಸರ್ ಅದು. ಇಲ್ಲಿ ಇಲ್ಲ ಸರ್, ಇಲ್ಲ ಆ ಥರ ಎಲ್ಲ ಇಲ್ಲ. ನಮ್ಮ ಡೈರೆಕ್ಟರ್ ಕೊಟ್ಟಿರೋ ಬಿರ್ದದ ಆ್ಯಕ್ಚುಲಿ ಅವ್ರ ಪ್ರೀತಿಯಿಂದ. ಹಾಗಾಗಿ ನಮ್ಮ ಡೈರೆಕ್ಟ್ರು ಲೈಕ್ ನಾನು ನೋಡ್ದಂಗೆ ಸರ್, ನನಗೆ ಸಿಕ್ಕಿರೋ ಸ್ಪೆಷಲ್ ಡೈರೆಕ್ಟರ್ ಆ್ಯಕ್ಚುಲಿ. ಈ ಥರ ಒಂಥರ ಫೈರ್ ಇರೋ ಡೈರೆಕ್ಟ್ರು, ಮತ್ತು ಆ ಒಂದು ಜೋಶ್ ಇರೋ ಡೈರೆಕ್ಟ್ರು, ಮತ್ತು ಅವ್ರದ್ದು ಥಿಂಕಿಂಗೇ ಬೇರೆ ಲೆವೆಲ್ ಇದೆ ಆ್ಯಕ್ಚುಲಿ. ಅವ್ರದ್ದು ಈ ಪ್ರಾಜೆಕ್ಟಲ್ಲಿ ಒಂದು ಸ್ವಲ್ಪ ನಾವು ಇದಾಗಿರ್ಬೋದು, ಬಟ್ ನೆಕ್ಸ್ಟ್ ಪ್ರಾಜೆಕ್ಟಲ್ಲಿ ಅವ್ರು ಬೇರೆ ಥರನೇ ಬರ್ತಾರೆ. ಅವ್ರ ಇಮ್ಯಾಜಿನೇಷನ್ನೇ ಬೇರೆ ಇದೆ ಸರ್. ನಮ್ಮ ಇಂಡಸ್ಟ್ರಿಗೆ ಒಳ್ಳೆ ಟಾಪ್ ಡೈರೆಕ್ಟ್ರಲ್ಲಿ ನಿಲ್ತಾರೆ ಅನ್ನೋದು ನನಗಂತೂ ನಂಬಿಕೆ ಇದೆ. ಏನು ನಿಮ್ಮ ಪಾತ್ರ ಏನಿದೆ?
ಸರ್ ನಾನು ಆ್ಯಕ್ಚುಲಿ ಈ ಹಚ್ಚೆ ಸಿನಿಮಾಲಿ ಗ್ಯಾರೇಜ್ ಬಾಯ್ ಆಗಿ ಪಾತ್ರ ಇದೆ. ಸೂರ್ಯ ಅಂತ ನನ್ನ ಕ್ಯಾರೆಕ್ಟರ್ ಹೆಸರು. ಲೈಕ್ ಅದು ಟ್ರಯಾಂಗಲ್ ಲವ್ ಸ್ಟೋರಿಲಿ ಕನೆಕ್ಟ್ ಆಗಿ ವಿಲನ್ ಕನೆಕ್ಟ್ ಆಗಿರ್ತೀವಿ. ಬಟ್ ವಿಲನ್ನು ನಾನು ಯಾವಾಗಲೂ ಇದಾಗಲ್ಲ, ಏನಂದ್ರೆ ಲೈಕ್ ಒಂದಷ್ಟು ಬ್ಯಾಕ್ ಡ್ರಾಪ್ ಸ್ಟೋರಿ ಇದೆ ಸರ್ ಇದರಲ್ಲಿ, ಒಂಚೂರು ಬಿಟ್ಕೊಡೋದಕ್ಕೆ. ಏನು ಪುನರ್ಜನ್ಮದ ಕಥೆನಾ ಏನಿದು? ಇಲ್ಲ ಸರ್, ಒಂದು ಲಿಂಕ್ ಹೇಳಕ್ ಹೋದ್ರೆ ಇನ್ನೊಂದು ಲಿಂಕ್ ಬರುತ್ತೆ, ಓಪನ್ ಆಗಿಬಿಡುತ್ತೆ. ಇದು ಬಿಟ್ಕೊಡಕ್ ಆಗ್ತಾ ಇಲ್ಲ. ನಮ್ದೆ ಮಾಡ್ಬೋದಷ್ಟೇ. ಒಂಚೂರು ಸಸ್ಪೆನ್ಸ್ ಇದೆ ಸರ್. ಸಸ್ಪೆನ್ಸೇ ಬಿಟ್ಕೊಟ್ಬಿಟ್ರೆ ಸಿನಿಮಾ ಅಷ್ಟು ಇದಾಗಲ್ಲ. ಮಾಡಿಸಿರೋದು ಸರ್ ಅದೆಲ್ಲ, ಆ ಸಾಂಗ್ಗೋಸ್ಕರನೇ ಮಾಡಿಸಿರೋದು. ಹರ್ಷ ಮಾಸ್ಟರ್ ನನಗೆ ಅದು ಅವಕಾಶ ಕೊಟ್ಟಿದ್ದು. ನಾನು ಅದರಲ್ಲಿ ವಿಲನ್ ರೈಟ್ ಹ್ಯಾಂಡ್ ಥರ ಬ್ಯಾಕ್ ಡ್ರಾಪಲ್ಲಿ ನಿಂತಿರ್ತೀನಿ. ನನಗೆ ಡೈಲಾಗ್ಸ್ ಏನಿರಲ್ಲ ಅವತ್ತಿಗೆ. ನಂದೊಂದು ಡೈಲಾಗ್ ಇರುತ್ತೆ ಪುನೀತ್ ಸರ್ ಎಂಟ್ರಿ ಬರಬೇಕಾದ್ರೆ ಅವ್ರು ಕೇಳ್ತಾರೆ, ವಿಲನ್ ಕೇಳೋ ಥರ, ಏನಂತಂದರೆ ಏನೋ ಪವರ್ ಕಟ್ ಆಗಿದೆಯಲ್ಲ ನೋಡ್ರೋ, ಅಲ್ಲಿ ಯಾರೋ ಬಂದಿದ್ದಾರೆ ಆಚೆ ಅಂತಂತ. ನಾನು ಡೋರ್ ತೆಗೆದ್ರೆ ನನ್ನ ಡೈಲಾಗ್ ಏನಿತ್ತು ಅಂತಂದರೆ, ಅಣ್ಣ ಪವರು ಬಂದೈತಣ್ಣ ಅಂತ ಅಂದ ತಕ್ಷಣ ಪುನೀತ್ ಸರ್ ಬರೋಂಥ ಎಂಟ್ರಿ ಇತ್ತು. ನಾನು ಆ ಡೈಲಾಗ್ ರಿಹರ್ಸಲ್ ಮಾಡ್ತಾ ಇದ್ದೀನಿ. ಎರಡನೇ ಸಲ ಡೋರ್ ತೆಗೆದ ತಕ್ಷಣ ಪುನೀತ್ ಸರ್ ಎದುರಿಗಿದ್ದಾರೆ. ಅವತ್ತು ನಾನು ಅಷ್ಟು ಹತ್ತಿರದಲ್ಲಿ ಅವ್ರನ್ನ ನೋಡಿದ ಮೊದಲನೇ ಬಾರಿ ಅದು ಆ್ಯಕ್ಚುಲಿ. ನಾನು ಅವ್ರಿಗೆ ಶೇಕ್ ಹ್ಯಾಂಡ್ ಮಾಡಿ, ಸರ್ ನಿಮ್ಮ ಅಪ್ಪು ಸಿನಿಮಾಯಿಂದಲೂ ನಾನು ಫ್ಯಾನ್ ಸರ್, ನೋಡ್ತಾ ಇರೋದು ನಿಮ್ಮದು ಅಂತ ಹೇಳಿದಾಗ, ಅಮ್ಮ ಖುಷಿ ಅಂತ ಅವ್ರ ಜೊತೆ ನಾನು ಒಂದು ವಾರ ಫುಲ್ ಫೈಟಲ್ಲಿ ಕಳೆದಿದ್ದೆ ದೇವರಾಜ್ ಫಾರ್ಮ್ ಹೌಸಲ್ಲಿ. ಇಷ್ಟು ಹತ್ರನೇ ಕೂತಿದ್ರು ಅವರು. ಎಲ್ಲರ ಹತ್ರನೂ ಸೆಲ್ಫಿ ಕೊಟ್ಟಿದ್ರು ಎಲ್ಲರೂ. ಅವ್ರ ಏನು ಕ್ಯಾರೆಕ್ಟರ್ ಹೇಳ್ತೀವಲ್ಲ, ನಾವು ನೋಡಿದವ್ರಿಗೆ ಗೊತ್ತದ ಆ್ಯಕ್ಚುಲಿ ಎಷ್ಟು ಸಾಫ್ಟ್ ಅಂತಂದರೆ, ಒಬ್ರಿಗೂ ನಾನು ಹ್ಞೂ ಅಂತ ಒಬ್ರು ಮಾತಾಡಿದ್ದು ನಾನು ನೋಡಲೇ ಇಲ್ಲ. ಅವ್ರು ಆ್ಯಕ್ಚುಲಿ ಏನಮ್ಮ ಹೇಳಮ್ಮ ಹಿಂಗೆ, ಎಂಥ ಚಿಕ್ಕವರಾದರೂ ಮಾತಾಡ್ಸಿದ್ದೆ ಹಾಗೆ. ಪ್ರತಿಯೊಬ್ಬರು ಅವ್ರ ಹತ್ರ ಸೆಲ್ಫಿ ತೊಗೋತಿದ್ರು. ನನಗೆ ಪರ್ಸ್ನಲಿ ನಂದು ಕೇಳಿದ್ರು ಒಂದ್ಸತಿ, ಏನು ಸೆಲ್ಫಿ ತೊಗೊಳ್ಳಲ್ಲ ಮಗ ಏನಂತ ಅಂತ. ನಾನು ಕೇಳಿದ್ದು ಒಂದೇ, ನಾನು ಹೇಳಿದ ನನ್ನ ಮನಸ್ಸಲ್ಲಿ ಯಾವ ಎಲ್ಲರ ಹೀರೋ ಹತ್ರನೂ ನಾನು ಹೋಗಿದ್ದೀನಿ, ಯಾವತ್ತೂ ಸೆಲ್ಫಿ ತೊಗೊಂಡಿಲ್ಲ. ಸೆಲ್ಫಿ ತೊಗೋಬೇಕು ಅಂತ ನನ್ನ ಆಸೆ ಏನಂತಂದರೆ, ನಾನೊಬ್ಬ ಆರ್ಟಿಸ್ಟ್ ಆಗಿ ಅವರು ಶಬಾಷ್ ಕಣೋ, ಒಳ್ಳೆ ಆರ್ಟಿಸ್ಟ್ ನೀನು ಅಂತ ಅವರು ಕುಣಿಸ್ಕೊಂಡು ಒಂದು ಫೋಟೋ ತೊಗೊಳ್ತಾರಲ್ಲ, ಅದು ನಂಗೆ ಭಾರಿ ಆಸೆ ಇತ್ತು. ಬಟ್ ಆ ಆಸೆ ಭಾರಿ ಬರಬೇಕಿತ್ತು. ಇವತ್ತಿಗೆ ಪುನೀತ್ ಸರ್ ಇದ್ದಿದ್ರೆ ಲೈಕ್ ಅದೊಂದು ಆಸೆ ಇತ್ತು ನನಗೆ. ಅದೊಂದು ಭಾರಿ ಕಾಡುತ್ತೆ ಲಾಸ್ಟ್ಗೆ, ಅವತ್ತು ತೊಗೊಬಿಡ್ಬೇಕಿತ್ತು ನಾನು ಸೆಲ್ಫಿ ಅಂತ. ಅದೊಂದು ಮೂಮೆಂಟ್ ಇದೆ. ಇದೆ ಸರ್, 4 ಫೈಟ್ ಇದೆ ಸರ್. ಅದು ಅವರೇ ಹೇಳ್ತಾರೆ ಸರ್, ಅವರೇ ಹೇಳ್ತಾರೆ ಹೆಂಗೆ ಮಾಡಿದ್ದೀನಿ ಅಂತ. ನಾನೇನು ಎಲ್ಲ ಹೇಳ್ಬಿಟ್ಟಿದ್ದಾರೆ ಅವರು. ಹೀರೋ ಹೇಳಿದ್ದಾರೆ ಮತ್ತು ಡೈರೆಕ್ಟ್ರ್ ಹೇಳಿದ್ದಾರೆ. ಒಂದು ಹೇಳೋದು ಆ್ಯಕ್ಷನ್ ಬಗ್ಗೆ ನಾನು ಹೇಳ್ಬೇಕಾಗುತ್ತಿಲ್ಲಿ. ಟೋಟಲ್ ಇಲ್ಲಿ 5 ಫೈಟ್ ಇದೆ, 4 ದೊಡ್ಡ ಫೈಟ್, ಇನ್ನೊಂದು ಚಿಕ್ಕದು ಸ್ಮಾಲ್ ಫೈಟು. ಇದು ನನಗೇನು ಕೊರತೆ ಏನಿಲ್ಲ. ಟೋಟಲ್ ನಾನೊಂದು 70 ಸಿನಿಮಾ ಮಾಡಿದ್ದೀನಿ. 70 ಸಿನಿಮಾದಲ್ಲಿ ಇದು ಒಂದು ದೊಡ್ಡ ಅನುಭವ. ಯಾಕಂದರೆ ಈ ಸಿನಿಮಾದಲ್ಲಿ ಡೈರೆಕ್ಟ್ರು ಎಷ್ಟು ಬೇಕೋ ಅಷ್ಟು ಸಪೋರ್ಟ್ ಮಾಡಿದ್ದಾರೆ ನನಗೆ. ಯಾವುದೇ ಕೊರತೆ ಇಲ್ಲದೇ ಸಪೋರ್ಟ್ ಮಾಡಿದರು. ಎಷ್ಟು ಡೇಸ್ ಬೇಕೋ ಅಷ್ಟು ಮಾಡಿ, ಎಷ್ಟು ಬೇಕೋ ಅಷ್ಟು ಟೈಮ್ ತೊಗೊಂಡು ಮಾಡಿ ಮಾಸ್ಟರ್. ಅಷ್ಟು ಅವ್ರು ಸಪೋರ್ಟ್ ಮಾಡಿದಿಂದ ನಾನು ಇಷ್ಟು ಕೆಲಸ ಮಾಡಿದ್ದೀನಿ. ಅದ್ಭುತ ಬಂದಿದೆ. 4 ಫೈಟು, ಟೋಟಲ್ 5 ಫೈಟು. ಮತ್ತು ಅಭಿ ನನಗೆ ಏನು ಮಾತಾಡೋಂಗಿಲ್ಲ, ಅವ್ರಿಗೆ ಹೇಳಿದ ಶಾರ್ಟೆಲ್ಲ ಚೆನ್ನಾಗಿ ಮಾಡ್ತಾಯಿದ್ರು. ಯಾಕಂದರೆ ಆಲ್ರೆಡಿ ಅವರೆಲ್ಲ ಆ್ಯಕ್ಷನ್ ಎಲ್ಲ ಕಲ್ತಿದ್ದಾರೆ. 1-2-3 ವರ್ಷ ಆ್ಯಕ್ಷನ್ ಕಲ್ತಿದ್ದಾರೆ ಮಕ್ಕಳು ಕೂಡದಲ್ಲಿ. ನಾನು ಹೋಗಿ ನೋಡ್ತಾಯಿದ್ದೆ, ಆ್ಯಕ್ಷನ್ ನೋಡೋದು ಮಾಡೋದೆಲ್ಲ ಚೆನ್ನಾಗಿ ಮಾಡ್ತಾಯಿದ್ರು. ಅದನ್ನ ನನಗೆ ತುಂಬ ಈಸಿ ಆಗೋಯ್ತು ಆ್ಯಕ್ಷನ್ ಬಗ್ಗೆ. ಮತ್ತು ನಮ್ಮ ಡೈರೆಕ್ಟ್ರ್ ಬಗ್ಗೆ ಇನ್ನೂ ಹೇಳಬೇಕಂದ್ರೆ, ಅವ್ರ ಸಪೋರ್ಟ್ ಇಲ್ಲ, ಆದರೆ ತುಂಬ ಫೈರ್ ಇದೆ ಅವ್ರ ಹತ್ರ. ತುಂಬ ಈ ಸಿನಿಮಾ ಏನನ್ನ ಅದೊಂದು ಹೇಳೋಕ್ಕಾಗಲ್ಲ. ಇದು ನೋಡೋಕೆ ಇಷ್ಟೇ ಸಿನಿಮಾ ಅದು, ಆದರೆ ಈ ಸಿನಿಮಾ ದೊಡ್ಡ ಸಿನಿಮಾ ಇದು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ತುಂಬ ಸೆಟ್ಟುಗಳಾಗಿ ಮಾಡಿರೋದು. ಚಿಕ್ಕ ಸಿನಿಮಾ ಅಂತಲ್ಲ, ಇದು ದೊಡ್ಡ ಸಿನಿಮಾನೇ. ಇದು ಯಾವ ದೊಡ್ಡ ಸಿನಿಮಾಗೂ ಇದು ಲೆವೆಲ್ಲು ಕೊಡುತ್ತಿದ್ದು, ಒಳ್ಳೆ ಲೆವೆಲ್ ಕೊಡುತ್ತೆ. ದೊಡ್ಡ ಸಿನಿಮಾನೇ ಆ್ಯಕ್ಚುಲಿ. ಎಲ್ಲ ಥರದ್ದು ಸೆಟ್ ಹಾಕಿ ಮಾಡಿರೋದು ಅದು. ಮತ್ತು ಇಲ್ಲಿ ಇದರಲ್ಲಿ ಮಾಡೋವಂಥ ಆರ್ಟಿಸ್ಟ್ ಆಗಲಿ ಎಲ್ಲರೂ ಕಷ್ಟ ಬಿದ್ದು ಮಾಡಿದ್ದಾರೆ. ಈ ಸಿನಿಮಾ ಹೊಸ ತಂಡ ಅಂತಲ್ಲ, ಎಲ್ಲ ಅನುಭವಿಗಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಇದು ಸಿನಿಮಾ ಒಳ್ಳೆ ಒಂದು ರೇಂಜಲ್ಲ, ದೊಡ್ಡ ರೇಂಜಿಗೆ ಆಗುತ್ತೆ ಅಂತ ನಾನು ಆಸೆ ಪಡ್ತಾಯಿದ್ದೀನಿ, ಹೇಳ್ತಾಯಿದ್ದೀನಿ. ಒಳ್ಳೆ ಸಿನಿಮಾ ಆಗುತ್ತಿದ್ದು, ದೊಡ್ಡ ಸಿನಿಮಾ ಆಗುತ್ತೆ ಅಂತ ನನ್ನ ಆಸೆ. ಥ್ಯಾಂಕ್ ಯು. ನಾಗಿ ಅಂತ ಡ್ಯಾನ್ಸ್ ಮಾಸ್ಟ್ರು. ಸುಮಾರು ವರ್ಷಗಳು ಇಂಡಸ್ಟ್ರಿಯಲ್ಲಿ ಇದ್ದೀನಿ. ಬಟ್ ಆದರೂ ಕೂಡ ಏನಂತಾರೆ, ಹತ್ತಾನೇ ಇರಬೇಕು ಒಂದು ಗೆಲುವನ್ನು ಸಾಧಿಸೋವರೆಗೂ. ಆ ಸಾಧನೆ ಇನ್ನೇನು ಹತ್ರ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ಅಚ್ಚೆ ಸಿನಿಮಾದಲ್ಲಿ ನೀವು ನೋಡಿರ್ಬೋದು, ಒಬ್ಬರು ಇಷ್ಟು ಟೆಕ್ನಿಷಿಯನ್ಸಲ್ಲಿ ಇಷ್ಟು ಆರ್ಟಿಸ್ಟಲ್ಲಿ ಒಬ್ಬರನ್ನ ಮಿಸ್ ಮಾಡ್ಕೊಂಡಿದ್ದೀವಿ. ಒಬ್ಬರು ಶಂಕರ್ ಅಂತ ಆರ್ಟ್ ಡೈರೆಕ್ಟ್ರು.
ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ನಮಗೆ ಟೀಮ್ಗೆ ಗೊತ್ತು. ಇಡೀ ನಾವು ವರ್ಕ್ ಮಾಡ್ತಾ ಇದ್ವಲ್ಲ, ಒಂದು ಶಿವನ್ ಸ್ಟ್ಯಾಚು ಮಾಡೋಕ್ಕಾಗಲಿ, ಆ ಸರ್ಕಲ್ನ ಗ್ರೌಂಡ್ ಮಾಡೋಕ್ಕಾಗಲಿ, ಪ್ರತಿಯೊಂದರಲ್ಲೂ ಕೂಡ ಅವರ ರಾತ್ರಿಗೂ ಬೆಳಗ್ಗೆ ಅನ್ನೋದು ನೋಡಿದೆ ಅವರಿದ್ರು. ಅವರೊಬ್ಬರು ಮಿಸ್ ಆಗಿಬಿಟ್ಟಿದ್ದಾರೆ. ಸೊ ಅದು ಫೀಲ್ ಆಗ್ತಾ ಇದೆ. ಆ ವಿಚಾರವಾಗಿ ಹೇಳ್ಬೇಕಂದ್ರೆ ಮಿಕ್ಕಿದ್ದು ಸಾಂಗ್ ಬಗ್ಗೆ ಹೇಳ್ಬೇಕಂದ್ರೆ ತುಂಬ ಚೆನ್ನಾಗಿ ಮಾಡಿದೆ ಸರ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ವಿವೇಕ್ ಸರ್. ಅದಕ್ಕೆ ತಕ್ಕಂತೆ ಸಾಥ್ ಕೊಟ್ಟಂಥ ನಮ್ಮ ನಿರ್ದೇಶಕರು ಯಶೋಧರ್ ಸರ್, ಮಾಸ್ಟರ್ ಮಾಡಿ ನಾನಿದ್ದೀನಿ ಸಪೋರ್ಟಿಂಗ್ ಆ ರೇಂಜ್ಗೆ ಕವರ್ ಮಾಡಿದ್ದಾರೆ. ಪ್ರತಿಯೊಂದು ಮೂಮೆಂಟ್ಸ್ ಆಗ್ಬೋದು, ಪ್ರತಿಯೊಂದು ಫ್ರೇಮಿಂಗ್ ಆಗ್ಬೋದು, ನಮ್ಮ ಜೊತೆಗೆ ಫೈಟ್ ಕೂಡ ಇತ್ತು. ಆ ಫೈಟ್ಗೆ ನಮ್ಮ ಬಂಡೆ ಸರ್ ಕೂಡ ಮಾಸ್ಟರ್ ಈ ಥರ ಇಬ್ಬರಲ್ಲೂ ಒಂದು ಕೋಆರ್ಡಿನೇಷನ್ ಮಾಡಿಕೊಂಡು ಇಬ್ಬರು ಕಾಂಬಿನೇಷನಲ್ಲಿ ಸಾಂಗು ಮುಗ್ದಿದೆ ಹೊರತು ಒಂದು ಟೀಮ್ ವರ್ಕ್ ನಮ್ಮಲ್ಲಿ ತುಂಬ ಚೆನ್ನಾಗಿ ಬಂದಿದೆ. ಸೊ ನಿಮ್ಮ ಪ್ರೋತ್ಸಾಹ ಬೇಕು, ನಿಮ್ಮ ಸಪೋರ್ಟ್ ಬೇಕು. ಅಚ್ಚೆ ಸಿನಿಮಾ 2 ಅಕ್ಷರದಲ್ಲಿ ಚಿಕ್ಕದಾಗಿದೆ, ಬಟ್ ಸಿನಿಮಾ ದೊಡ್ಡದಾಗಿದೆ. ಅದು ಡೈರೆಕ್ಟ್ ಯಾರಿಗೂ ಬಿಟ್ಕೊಡ್ತಾ ಇಲ್ಲ, ನಮಗೂ ಬಿಟ್ಕೊಟ್ಟಿಲ್ಲ. ಇದು ಆಲ್ಮೋಸ್ಟ್ ಗೊತ್ತಿರುವಂಥ ವಿಷಯ ನಮ್ಮ ಟೀಮಲ್ಲಿ. ಸೊ ಸರ್ಪ್ರೈಸ್ ಆಗಿ ಇಟ್ಟಿದ್ದಾರೆ. ಖಂಡಿತ ನಿಮ್ಮ ಪ್ರೋತ್ಸಾಹದಿಂದ ಸಿನಿಮಾನ ಗೆಲ್ಸ್ಕೊಡ್ಬೇಕು ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಅವ್ರಿಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿತ್ತು ಸರ್, ತುಂಬ ಚೆನ್ನಾಗಿ ಸೆಟ್ ಹಾಕಿದ್ರು, ಸಿನಿಮಾ ಪೂರ್ತಿ ಕಷ್ಟಪಟ್ಟಿದ್ರು. ಆ್ಯಕ್ಚುಲಿ ನಾವು ಜೊತೆಲಿದ್ವಿ, ಟೀಮ್ ವರ್ಕ್ ಮಾಡ್ತಾ ಇದ್ವಿ. ಆ ಶಿವನ್ ಸ್ಟ್ಯಾಚು ಮಾಡೋದಕ್ಕೆ 1 ತಿಂಗಳಲ್ಲ 2 ತಿಂಗಳಲ್ಲ ಸುಮಾರು ಚೆನ್ನೈಯಿಂದ ಕರೆಸಿ ನಮ್ಮ ಅದಕ್ಕೆ ಡೈರೆಕ್ಟರ್ ಸಪೋರ್ಟ್ ಮಾಡಿ, ಪ್ರೊಡ್ಯೂಸರ್ ಸಪೋರ್ಟ್ ಮಾಡಿ, ಖಂಡಿತವಾಗ್ಲು ಆ ಸ್ಟ್ಯಾಚುಗೋಸ್ಕರ ಅಲ್ಲೇ ಕಾಯ್ಕೊಂಡು ಮಲಗಿದ್ದು ಮಾಡಿಸ್ತಾ ಇದ್ರು ಸರ್. ಮಳೆ ಗಾಳಿ ಅಂದೆ ಕೂಡ ಅದನ್ನ ಸ್ಟ್ಯಾಚು, ದೊಡ್ಡ ಸ್ಟ್ಯಾಚು ರೆಡಿ ಮಾಡಿಸಿದ್ವಿ. ಅದಕ್ಕೆ ಆದಂಥ ಜೂನಿಯರ್ಸು, ಡ್ಯಾನ್ಸರ್ಸು ತುಂಬ ಸಪೋರ್ಟಿವ್ ಆಗಿದೆ. ಅದೊಂದು ಸಾಂಗಲ್ಲಿ ಗೊತ್ತಾಗುತ್ತೆ ಅಚ್ಚೆ ಸಿನಿಮಾ ಏನು ಅನ್ನೋದು. ಅದು ಜಸ್ಟ್ ಏನಂತಾರೆ ಚಿಕ್ಕದಾಗಿ ಒಂದು ಕಂಟೆಂಟ್ ಕೊಟ್ಟಿದ್ದಾರೆ ಅಷ್ಟೇ, ಅದು ವಿಜುವಲ್ಸ್ ಬೇರೆ ಇದೆ ಸರ್. ಸೊ ವೇಟಿಂಗ್ ಫಾರ್ ಅಚ್ಚೆ. ಥ್ಯಾಂಕ್ ಯು ಸರ್. ಇಲ್ಲಿ ಅಚ್ಚೆ. ಸೊ ಟೈಟಲ್ ಕ್ಯಾಚಿ ಇತ್ತು. ಸೊ ಫಸ್ಟ್ ಥಿಂಗೆ ನಾನು ಆಮೇಲೆ ಡೈರೆಕ್ಟರು ಫಸ್ಟ್ ಮೀಟಲ್ಲೇ ಅವ್ರು ತುಂಬ ಕ್ಲಿಯರಾಗಿದ್ದರು, ನನಗೆ ಇಷ್ಟೇ ಬೇಕು, ಹಿಂಗೆ ಬೇಕು. ಡಿಸ್ಕಷನ್ ಅನ್ನೋದು ಎಷ್ಟು ಬೇಕಿತ್ತೋ ಅಷ್ಟೇ ಆಗಿ ಇಮಿಡಿಯೇಟಾಗಿ. ಸೊ ಕಂಪೋಸಿಂಗ್ ಹತ್ತಿರ ಜಸ್ಟ್ 3 to 4 days ಅಷ್ಟೇ ಮಾಡಿದ್ದು. 3 to 4 days ಸಾಂಗ್ಸ್ ಎಲ್ಲ ರೆಡಿ ಇತ್ತು. ಅದಾದಮೇಲೆ ಶೂಟಿಂಗ್ ಬಿಕಾಸ್ ಆಫ್ ಸೆಟ್ಸ್ ಆ್ಯಂಡ್ ಎವ್ರಿಥಿಂಗ್ ಸ್ವಲ್ಪ ಟೈಮ್ ತೊಗೊಂಡು ಇವತ್ತು ನಿಮ್ಮ ಮುಂದೆ ಸಾಂಗ್ ತಂದಿದ್ದೀವಿ. ಹೇಗಿದೆ ಅಂತ ನೀವೆಲ್ಲ ಹೇಳಿ, ನಿಮ್ಮ ಸಪೋರ್ಟ್ ಇರಲಿ. ಥ್ಯಾಂಕ್ ಯು. ಇನ್ನೂ 2 ಹಾಡಿದೆ. ಹೌದು, ಥ್ಯಾಂಕ್ ಯು. ಹೀರೋ ನೋಡಿದ್ರೆ ಅಷ್ಟೊಂದು ಹೈಟ್ ಇದ್ದಾರೆ, ನಾನೊಂದು 4 ಇಂಚ್ ಸ್ಲಿಪ್ಪರ್ ಹಾಕಿದ್ರು ಮ್ಯಾಚ್ ಆಗಲ್ಲ, ನನಗೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಅಂತ ಮೀಟಿಂಗ್ ಮುಗಿಸ್ಕೊಂಡು ಡೌಟಲ್ಲೇ ಬಂದೆ ಮನೆಗೆ. ಸೊ ಆಮೇಲೆ ಸ್ವಲ್ಪ ದಿನ ಆದಮೇಲೆ ಸರ್ ಓಕೆ ಅಂತ ಹೇಳಿದ್ರು. ನಾನು ನಮ್ಮ ಚಿತ್ರದಲ್ಲಿ ಸಂಸ್ಕೃತಿ ಅಂತ ಒಂದು ಬಬ್ಲಿ ಕ್ಯಾರೆಕ್ಟರ್ ಮಾಡಿದ್ದೀನಿ. ನಂಗೆ ತುಂಬ ಇಷ್ಟ ಆಗಿದೆ. ಎಲ್ಲ ಶೆಡ್ಯೂಲಲ್ಲೂ ತುಂಬ ಎಂಜಾಯ್ ಮಾಡ್ಕೊಂಡು ಮಾಡಿದ್ದೀವಿ. ನನ್ನ ಕೋ ಆರ್ಟಿಸ್ಟ್ ಅಭಿಮನ್ಯು ಸರ್ ಆಗಿರ್ಬೋದು. ಸರ್ದು ಡೆಡಿಕೇಶನ್ ಯಾವ ಲೆವೆಲ್ಗಿದೆ ಅಭಿಮನ್ಯು ಸರ್ ಅವ್ರದ್ದು ಅಂದರೆ, ನಾನು ಆರ್ಟಿಸ್ಟ್ ಆಗಿ ಅವ್ರನ್ನ ನೋಡಿದಾಗ ತುಂಬ ಕಲಿಯೋದಿದೆ ಅಭಿ ಅವ್ರ ಹತ್ರ. ನಾನು ಎಷ್ಟೊಂದು ಡೆಡಿಕೇಟ್ ಆಗಿದ್ರು ಅವರು ಅಂದರೆ, 1 ಸೆಕೆಂಡು ಹಚ್ಚೆ ಬಿಟ್ಟು ಅಂದರೆ ನಮ್ಮ ಸಿನಿಮಾ ಬಿಟ್ಟು ಬೇರೆ ಯೋಚನೆನೂ ಮಾಡ್ತಾ ಇರಲಿಲ್ಲ. ಬೆಳಿಗ್ಗೆ ಸೆಟ್ಟಿಗೆ ಬಂದರೆ ಫೋನ್ ಒಂದು 6ಕ್ಕೆ ಸ್ವಿಚ್ ಆಫ್ ಆಗಿದ್ರೆ ಅವ್ರದ್ದು. ಮಧ್ಯಾಹ್ನ ಊಟದ ಟೈಮಲ್ಲೂ ಕೂಡ ಅವರು ಆನ್ ಮಾಡ್ತಿರಲಿಲ್ಲ, ಮನೆಗೆ ಹೋಗೋ ಟೈಮಲ್ಲೂ ಆನ್ ಮಾಡ್ತಾ ಇರಲಿಲ್ಲ. ಬಟ್ ನಾನು ಸಿಕ್ಕಾಪಟ್ಟೆ ಮೊಬೈಲ್ ಯೂಸ್ ಮಾಡ್ತಿದ್ದೆ. ಆ ಟೈಮಲ್ಲಿ ಸರ್ರು ಮತ್ತು ಅಭಿ ಅವರು ಅದನ್ನೆಲ್ಲ ಹೇಳಿ ನನಗೆ ಕಡಿಮೆ ಮಾಡಿಸಿದ್ರು. ಮತ್ತು ಅದಾಗಿದ ತಕ್ಷಣ ನೆಕ್ಸ್ಟ್ ಡೇ ಸೆಟ್ಟಲ್ಲೇ ನಾನು ಫೋನ್ ಯೂಸ್ ಮಾಡೋದು ಬಿಟ್ಬಿಟ್ಟೆ. ನಮ್ಮ ಸಿನಿಮಾ ಫಸ್ಟು ಚಿಕ್ಕಮಂಗ್ಳೂರಲ್ಲಿ ಫಸ್ಟ್ ಒಂದು ಸ್ವಲ್ಪ ದಿನ ಶೂಟ್ ನಡೀತು. ಅದನ್ನು ಬಿಟ್ಟರೆ ಇಲ್ಲಿ ಬ್ಯಾಂಗ್ಳೂರಲ್ಲಿ ಸರ್ ಹೇಳ್ದಂಗೆ ತುಂಬ ಸೆಟ್ಸ್ಗಳನ್ನ ಹಾಕಿದ್ರು. ಎಲ್ಲದರಲ್ಲೂ ಅಷ್ಟೇ ನಮ್ಮ ಡೈರೆಕ್ಟರ್ ಸರ್ ಎಫರ್ಟ್ ಆಗಿರ್ಬೋದು. ಮ್ಯೂಸಿಕ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ವಿವೇಕ್ ಸರು. ಎಲ್ಲ ಸಾಂಗ್ಸು ತುಂಬ ಚೆನ್ನಾಗಿ ಬಂದಿದೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು. ಇಂಥ ಒಂದು ಒಳ್ಳೆ ಸಿನಿಮಾದಲ್ಲಿ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಇಡೀ ಚಿತ್ರತಂಡಕ್ಕೆ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು ಅರ್ಜುಪ್ರಿಯ. ಪ್ರೇಮ ಅವರು. ಎಲ್ರಿಗೂ ನಮಸ್ಕಾರ. ಮೂಲತಃ ನಾನು ಮೈಸೂರಿನವಳು, ಇರೋದು ಕೂಡ ಬೆಂಗಳೂರಲ್ಲೇ. ಇಲ್ಲಿ ಬಂದಿರೋಂಥ ಮಾಧ್ಯಮಿತರಿಗೆ, ಮೀಡಿಯಾದವರಿಗೆ ನಾನು ಸ್ವಾಗತನ ಬಯಸೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಸಿನಿಮಾ ಅಚ್ಚೆ ಇದೇನಂತಂದರೆ ನಮ್ಮದು ಒಂದು ಕನಸಿನ ಕೂಸು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಎಲ್ಲರದ್ದು ತುಂಬ ಶ್ರಮ ಇದೆ. ನಾವು ಮಾಡ್ತಾ ಇದ್ದಂಥ ಕೆಲಸದಲ್ಲಿ ಒಂದೊಂದು ಮೂಮೆಂಟಲ್ಲೂ ಅಷ್ಟು ಎಂಜಾಯ್ ಮಾಡಿಕೊಂಡು, ಅಷ್ಟು ಟಫ್ ಇದ್ರೂ ಆ ಕಷ್ಟನ ಖುಷಿಯಿಂದ ತೊಗೊಂಡು ಮಾಡ್ತಂಥ ಸಿನಿಮಾ ಇದು. ಈ ಕನಸಿನ ಕೂಸನ್ನು ನಿಮ್ಮ ಮುಂದೆ ಆದಷ್ಟು ಬೇಗ ತರ್ತಾ ಇದ್ದೀವಿ. ದಯವಿಟ್ಟು ಸಹಕರಿಸಿ, ಬೆಂಬಲಿಸಿ ಅಂತ ಕೇಳ್ಕೊತಾ ಇದ್ದೀನಿ.
ಹಾಗೆ ಈ ಸಿನಿಮಾದಲ್ಲಿ ನನ್ನ ಹೆಸರು ಬಂದು ಸೋನಿ ಅನ್ನೋ ಕ್ಯಾರೆಕ್ಟರ್ನ ನಾನು ವಹಿಸಿದ್ದೀನಿ. ಲೈಕ್ ತುಂಬ ಪಾಶ್ ಹೀರೋಯಿನ್ ಥರ. ಸೊ ನಿಮಗೆ ಇದು ಬೇಕು ಅಂದರೆ ಇದು ಬೇಕು ಈ ರೀತಿ ಪಾತ್ರ ನನಗೆ ನನ್ನ ಡೈರೆಕ್ಟರ್ ಸರ್ ಕೊಟ್ಟಿದ್ದಾರೆ. ಸೊ ಈ ಚಿತ್ರದಲ್ಲಿ ನನಗೆ ನಟಿಸಬೇಕು ಅಂತ ಅವಕಾಶ ಮಾಡಿಕೊಟ್ಟಂಥ ನನ್ನ ಡೈರೆಕ್ಟರ್ ಸರ್ಗೆ, ನನ್ನ ಚಿತ್ರತಂಡಕ್ಕೆ ಹಾಗೂ ನನ್ನ ಪ್ರಿಯಾಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಕನ್ನಡ ಸಿನಿಮಾನ ದಯವಿಟ್ಟು ನೀವೆಲ್ಲ ನೋಡಿ ಪ್ರೋತ್ಸಾಹಿಸಿ ಬೆಳೆಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ವೇದಿಕೆ ಮೇಲೆ ಆಸೀನರಾಗಿರುವಂತಹ ನನ್ನ ಚಿತ್ರತಂಡದ ಎಲ್ಲ ಬಳಗದವರೇ, ವೇದಿಕೆಯ ಮುಂಭಾಗದಲ್ಲಿ ಕೂತಿರ್ತಕ್ಕಂಥ ನನ್ನೆಲ್ಲ ಆತ್ಮೀಯರೇ ಹಾಗೂ ಪತ್ರಿಕಾ ಮಾಧ್ಯಮದವ್ರನ್ನ ನಮಿಸುತ್ತಾ, ಪರಿಚಯವಾಗಲು ಮಾತು ಬೇಕಿಲ್ಲ, ನಗು ಸಾಕು. ಒಳ್ಳೆಯವರಾಗಲು ಹಣ ಬೇಕಿಲ್ಲ, ಗುಣ ಸಾಕು. ಹಚ್ಚೆ ಸಿನಿಮಾ ಯಶಸ್ವಿಯಾಗಲು ನಿಮ್ಮೆಲ್ಲರ ಸಪೋರ್ಟ್ ಬೇಕೇ ಬೇಕು ಅಂತ ಹೇಳ್ತಾ 2 ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾದಲ್ಲಿ ಒಂದು ವಿಷಯ ಏನಪ್ಪ ಅಂದರೆ, ಡೈರೆಕ್ಟರ್ ಹೆಸರು ಯಶೋಧರ್, ನನ್ನ ಹೆಸರು ಯಾಸಿನ್, ಇಬ್ಬರು ವೈಯಿಂದ ಬರುತ್ತೆ. ಹಾಗೆ ಅಭಿಮನ್ಯು, ಆದ್ಯ, ಅನು, ಇದು ಕೂಡ ಹೇಗಿಂದನೇ ಸ್ಟಾರ್ಟ್ ಆಗುತ್ತೆ. ನಾವೆಲ್ಲ ಹಚ್ಚೆ ಸಿನಿಮಾ ಸೇರ್ತೀವಿ, ಇಷ್ಟು ದೊಡ್ಡ ಸಿನಿಮಾ ಮಾಡ್ತೀವಿ ಅಂತ ಕನಸುಗಳು ಮಾತ್ರ ಕಾಣ್ತಾ ಇದ್ವಿ. ಆದರೆ ಆ ಕನಸು ಇವತ್ತು ನನಸಾಗಿದೆ. ತುಂಬ ಒಳ್ಳೆಯ ರೀತಿಯಲ್ಲಿ ಸಿನಿಮಾ ಮಾಡಿದ್ದೀವಿ. ಈ ಸಿನಿಮಾ ಬಗ್ಗೆ ನಾನೊಬ್ಬ ಸಿನಿಮಾಟೋಗ್ರಫರ್ ಹೇಳಬೇಕು ಅಂದರೆ, ಸಾಕಷ್ಟು ಸ್ಕೆಡ್ಯೂಲ್ ಹಾಕ್ಕೊಂಡಾಗ ವಿತೌಟ್ ಸೆಟ್ ಯಾವುದು ಮಾಡೇ ಇಲ್ಲ. ಎಲ್ಲದೂ ಕೂಡ ಸೆಟ್ಗಳನ್ನು ಹಾಕಿ ಸಿನಿಮಾ ಮಾಡಿರೋದು. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಆದಷ್ಟು ಬೇಗ ನಿಮ್ಮೆಲ್ಲರ ಕಣ್ಮುಂದೆ ಬರುತ್ತೆ. ಈ ಚಿತ್ರರಂಗಕ್ಕೆ ಹಚ್ಚೆ ಸಿನಿಮಾ ಹಚ್ಚೆಯಾಗಿ ಉಳಿಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಏನಕ್ಕೆ ಅಂದರೆ ತುಂಬ ವಿಷಯಗಳು ಹೇಳೋದಿದೆ, ಸಮಯ ಇದೆಯಲ್ಲೋ ಗೊತ್ತಿಲ್ಲ, ಹೇಳ್ತಾ ಹೋಗ್ತೀನಿ. ಸಾಕು ಅಂದಾಗ ನೀವು ನಿಲ್ಲಿಸಿ, ನಾನು ಅದನ್ನು ನಿಲ್ಲಿಸ್ತೀನಿ. ಮೊದಲನೇದಾಗಿ ಹೇಳಬೇಕು ಅಂದರೆ ಸಾಂಗ್, ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಮಾತಾಡ್ಬಿಡೋಣ, ಸಾಂಗ್ ಬಗ್ಗೆ ಮಾತಾಡೋಣ. ಸೊ ನಮ್ಮ ಸಿನಿಮಾದಲ್ಲಿ 3 ಸಾಂಗ್ ಇದೆ. ಒಂದು ಇಂಟ್ರೊಡಕ್ಷನ್ ಸಾಂಗ್ ಇದೆ, ಹಾಗೆ ಒಂದು ಲವ್ ಸಾಂಗ್ ಇದೆ, ಆ್ಯಂಡ್ ದೆನ್ ಒಂದು ಪ್ಯಾಥೋ ಸಾಂಗ್ ಇದೆ. ಇಟ್ಸ್ ನಾಟ್ ಎ ಲವ್ ಪ್ಯಾಥೋ, ಇಟ್ಸ್ ಎ ಫ್ರೆಂಡ್ಶಿಪ್ ಪ್ಯಾಥೋ. ತುಂಬ ಒಳ್ಳೆ ಸಾಂಗು, ಹಾಗೆ ತುಂಬ ಫೀಲಿಂಗ್ಸ್ ಇರೋವಂಥ ಸಾಂಗು. ಯಾಕೆ ಫೀಲಿಂಗ್ಸ್ ಇದೆ ಅಂತ ನಿಮಗೆ ಸಿನಿಮಾ ನೋಡಿದ ಮೇಲೆ ಗೊತ್ತಾಗುತ್ತೆ. ಅದನ್ನು ನಾವು ಇವಾಗ ಯಾಕೆ ಲಾಂಚ್ ಮಾಡಿಲ್ಲ ಅಂದರೆ, ಅದು ಒಂದು ಸಮಯ ಅಂತ ಇದೆ. ಅದು ಒಂದು ಒಳ್ಳೆ ಸಮಯದಲ್ಲಿ, ನಾವು ಸಿನಿಮಾ ಬರೋಕ್ಕೂ ಮುಂಚೆ ಒಂದು ಒಳ್ಳೆ ಸಮಯದಲ್ಲಿ ಜನಕ್ಕೆ ತಲುಪಿಸಿ, ಮತ್ತು ಅವರ ಭಾವನೆಗಳಿಂದ ನಾವು ಯೋಚನೆ ಓಕೆ ಇದು ಜನಕ್ಕೆ ರೀಚ್ ಆಗಿದೆ ಅಂತ. ಸೊ ಹಾಗಾಗಿ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಮೊದಲನೇ ಹಾಗಾಗಿ ವಿಘ್ನೇಶ್ವರಯ್ಯ ಒಂದು ಸಾಂಗ್ನ ಇದು ಮಾಡಿದ್ದೀವಿ. ಸೊ ಇದರಲ್ಲಿ ದೇವ್ರನ್ನ ನೆನೆಸ್ಕೊಂಡು, ಆ ವಿಘ್ನೇಶ್ವರ ಹಾಗೂ ಶಿವನ್ನ ನೆನೆಸ್ಕೊಂಡು ನಮ್ಮ ಸಿನಿಮಾ ಕಾರ್ಯಕ್ರಮನ ಇಲ್ಲಿಂದ ಶುರು ಮಾಡೋಣ ಅಂತಲೇ ಶುರು ಮಾಡಿರೋಂಥ ಕಾರ್ಯಕ್ರಮ. ಹಾಗೆ ಈ ವಿಷಯದಲ್ಲಿ ಸೆಟ್, ಅಲ್ಲಿರುವಂಥ ಎಲ್ಲದೂ ಸೆಟ್ಟೆ. ಖಾಲಿ ಗ್ರೌಂಡಲ್ಲಿ ಜಸ್ಟ್ ಗ್ರಾಸ್ ಎಲ್ಲ ಬೆಳೆದಿರೋಂಥ ಗ್ರೌಂಡು, ಒಂದು ಫುಲ್ಲು ಮಣ್ಣೆಲ್ಲ ತುಂಬಿಕೊಂಡು ಫುಲ್ ಒಂಥರ ಅಬಾಂಡೆಂಡ್ ಪ್ಲೇಸ್ ಥರ ಇದ್ದಂಥ ಒಂದು ಪ್ಲೇಸ್ನ ನಮ್ಮ ಶಂಕರ್ ಮಾಸ್ಟರ್ ಅವ್ರು ನಮ್ಮ ಜೊತೆ ಇಲ್ಲ. ತುಂಬ ದುಃಖದ ವಿಷಯ ಇದು. ಯಾಕೆ ಅಂದರೆ, ನಮ್ಮ ಸಿನಿಮಾ ಕನಸು ಹೀಗಿದೆ ಸರ್ ಅಂತ ಅಂದಾಗ ನನಗೆ ಸಾಥ್ ಕೊಟ್ಟವರು ಶಂಕರ್ ಮಾಸ್ಟರ್. ನಾವು ಅವ್ರನ್ನ ಮಾಸ್ಟರ್ ಅಂತಲೇ ಕರೀತಾ ಇದ್ವಿ, ಶಂಕರ್ ಮಾಸ್ಟರ್. ಹಾಗೆ ರೂಪೇಂದ್ರ ಆಚಾರ್ ಅವರು ತುಂಬ ಸಿನಿಮಾ ಮಾಡಿದ್ದಾರೆ. ಅವರು ಈ ಶಿವನ ಆ್ಯಕ್ಚುಲಿ ನಮ್ಮ ಸ್ಟ್ಯಾಚ್ಯೂ ಮಾಡಿಸ್ಬೇಕಾದ್ರೆ ನಮ್ದೊಂದು ಐಡಿಯಾ ಇತ್ತು, ವಿಘ್ನೇಶ್ವರ ಮತ್ತು ಶಿವನ ಇಬ್ಬರನ್ನು ಮಿಕ್ಸ್ ಮಾಡಿ ಮಾಡ್ಸೋಣ ಅಂತ. ಸೊ ಅವಾಗ ಅವರು ರೂಪೇಂದ್ರ ಆಚಾರ್ ಅವರು ಹೇಳಿದರು, ಇಲ್ಲ ಇದು ಭಿನ್ನ ಆಗುತ್ತೆ, ಆ ಥರ ಮಾಡಬಾರ್ದು ಅಂದಾಗ, ಸೊ ಸರಿ ಸರ್ ಆಯಿತು, ನಾವು ಶಿವನ ಸ್ಟ್ಯಾಚ್ಯೂ ಹಿಡ್ಕೊಂಡು ವಿಘ್ನೇಶ್ವರನ ನೆನೆಸ್ಕೊಂಡು ಇಬ್ಬರೂ ಒಟ್ಟಿಗೆ ಕಂಪೋಸ್ ಮಾಡೇ ಮಾಡ್ತೀವಿ ಅಂತೇಳಿ. ಸೊ ಅವರ ಒಂದು ಗೈಡೆನ್ಸ್ ಮೇಲೆ ಒಂದು ರೆಡಿಯಾದಂಥ ಸಾಂಗ್ ಇದು. ಹಾಗಾಗಿ ಇದರಲ್ಲಿ ಲಿರಿಕ್ಸು ಬಂದು ಕೇಳ್ತಾರೆ, ಸರ್ ಏನು ಸರ್ ವಿಘ್ನೇಶ್ವರಯ್ಯ ಅಂತ ಅಂದು ಶಿವನ್ ತೋರಿಸ್ತಾ ಇದ್ದೀರಾ ಅಂತ. ಸೊ ವಿಘ್ನೇಶ್ವರ ಅಂದರೆ ಶಿವನೇ, ಶಿವನ್ ಅಂದರೆ ವಿಘ್ನೇಶ್ವರ, ನಮ್ಮ ಪಾಲಿ ಇದೆಲ್ಲ ದೇವ್ರೂ ಒಂದೇ ಅಂತ ಭಾವಿಸೋದು. ಸೊ ಅದರಲ್ಲಿ ಒಂದು ಪವರ್ ಇದೆ, ಅದು ಶಿವ. ಒಂದು ಜಾಣ್ಮೆ ತಾಳ್ಮೆ ಮತ್ತು ಒಂದು ವಿಘ್ನಗಳನ್ನೆಲ್ಲ ದೂರ ಮಾಡುವಂಥ ಪಾತ್ರ ಬರುತ್ತೆ, ಅದು ವಿಘ್ನೇಶ್ವರ. ಸೊ ಈ ಥರ ಇದೆ ಅದು. ಇನ್ನೆರಡು ಸಾಂಗ್ ಅದು ಹೇಳ್ದಾಗೆ ಮೊದಲ ಸಾರಿ ಅಂತ ಒಂದಿದೆ, ನೆಕ್ಸ್ಟ್ ಕಣ್ಣಿನ ಕಂಬನಿ ಅಂತ ಒಂದಿದೆ. ಆ್ಯಂಡ್ ದೆನ್ ಆರ್ಟ್ ಮಾಸ್ಟರ್ ಅವರು ನಮಗೆ ಹೆಚ್ಚು ಕಮ್ಮಿ ಅಂದರು 7 ಸೆಟ್ ಹಾಕೋಕ್ಕೆ ಜೊತೆಲಿದ್ದರು. ಸೊ ಅವರು ಕಳ್ಕೊಂಡ್ಮೇಲೆ ಸ್ವಲ್ಪ ನೋವಾಯಿತು. ಯಾಕೆಂದರೆ
ಸಾಥ್ ಕೊಡ್ತಿದ್ದಂತಹ ವ್ಯಕ್ತಿ ಇಲ್ವಲ್ಲ, ಕನಸನ್ನು ನಾನು ಕಂಡಾಗ ಅದನ್ನ ಹೊರಗೆ ತರುವಂಥ ವ್ಯಕ್ತಿ ಇಲ್ವಲ್ಲ ಅಂತ ಆ ನೋವು ತುಂಬ ಕಾಡುತ್ತೆ. ಅದ್ರ ಜೊತೆಗೆ ನನ್ನ ಸ್ನೇಹಿತ ಹಾಗೆ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾನೆ, ಅವನು ಹೀರೋ ಸ್ನೇಹಿತನಾಗೂ ಆ್ಯಕ್ಟ್ ಮಾಡಿದ್ದಾನೆ, ಮಂಜುನಾಥ್ ಅಂತ. ಅವರನ್ನು ಮಿಸ್ ಮಾಡ್ಕೊಂಡಿದ್ದು ತುಂಬ ನೋವಾಗ್ತದೆ. ಸೊ ಇವೆರಡು ಮರೆಯೋಕ್ಕಾಗದೇ ಇರೋಂಥ ಘಟನೆ. ನಮ್ಮ ಸಿನಿಮಾದಲ್ಲಿ ಎಲ್ಲದೂ ಅವೇ ಸರ್. ಪ್ರತಿಯೊಂದು ದಿನ ಶೂಟಿಂಗ್ನು ಬೆಳಗ್ಗೆ ಎಂಜಾಯ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಎಂಡ್ ತನಕ ನಾವು ಎಂಜಾಯ್ ಮಾಡ್ತಾ ಇದ್ವಿ. ಬಟ್ ಈ ಎರಡು ನೋವು ಮಾತ್ರ ಯಾರಿಗೂ ಬೇಡ ಸರ್. ಒಬ್ಬ ಒಳ್ಳೆ ಸಾಥ್ ಕೊಡೋಂಥ ಗೆಳೆಯ ಅವನೇನು ಆ್ಯಕ್ಚುಲಿ ನನ್ನ ಸಿನಿಮಾ ರಂಗ ಬೇಡ ಅಂತ ಟಯರ್ಡ್ ಅಪ್ ಆಗಿ ವಾಪಸ್ ಹೋದಾಗ ಕರ್ಕೊಬಂದಂಥ ಗೆಳೆಯ ಇಲ್ಲ ಇವತ್ತು. ಕನಸು ಕಂಡಾಗ ಜೊತೆಲಿ ಸಾಥಾಗಿ ಓಕೆ ನೀನು ಕಂಡಿರೋ ಕನಸನ್ನ ನಾನು ಮಾಡ್ತೀನಿ ಅಂತ ಹೇಳಿದಂಥ ಸ್ನೇಹಿತ ಕೂಡ ಇಲ್ಲ. ಸೊ ಅವರಿಬ್ಬರೂ ಕಳ್ಕೊಂಡ್ಮೇಲೆ ಅವರ ಜವಾಬ್ದಾರಿಗಳನ್ನ ನಾನೇ ತಗೊಂಡು ಈ ಸಿನಿಮಾದಲ್ಲಿ ಸೆಟ್ ವರ್ಕ್ನು ಸಹ ನಾವೇ ಮಾಡಿಸ್ಕೊಂಡಿದ್ದೀವಿ. ಎಲ್ಲ ನಾವು ಟೀಮ್ ವರ್ಕ್ ಅಂತ ಹೇಳ್ತೀನಿ. ಕೇಳ್ಬೋದು ಏನು ಸರ್ ಎಲ್ಲ ಕಡೆ ಹೆಸರು ಹಾಕ್ಕೊಂಡಿದ್ದೀರಾ ಅಂತ. ಸರ್ ಎಲ್ಲ ಕಡೆ ಕೆಲಸ ಮಾಡಿದ್ದೀನಿ ಸರ್. ಎಲ್ಲ ಕಡೆನೂ ಕೆಲಸ ಗೊತ್ತಿದೆ, ಅದಕ್ಕೋಸ್ಕರನೇ ಡೈರೆಕ್ಷನ್ ಅನ್ನೋ ಒಂದು ಡಿಪಾರ್ಟ್ಮೆಂಟ್ನ ತೊಗೊಂಡಿದ್ದೀನಿ. ಸೊ ಇದರಲ್ಲಿ ಒಂದು ಕೆಲಸ ಅಲ್ಲ, 100 ಕೆಲಸ ಗೊತ್ತಿದ್ರೆ ಮಾತ್ರನೇ ಡೈರೆಕ್ಟರ್ ಆಗೋಕ್ಕಾಗೋದು. ಸೊ ಹಾಗಾಗಿ ಈ ಕೆಲಸನ ತೊಗೊಂಡಿದ್ವಿ. ಆ್ಯಂಡ್ ದೆನ್ ಸಿನಿಮಾ ಜರ್ನಿನ ನಾನು ಇವಾಗಲೇ ಹೇಳಿದ್ದೀನಿ. ಸೊ ವಿಲನ್ ಅದೇ ಟ್ರಯಾಂಗಲ್ ಲವ್ ಸ್ಟೋರಿ, ಅದರದ್ದು ತುಂಬ ಥೀಮ್ಸ್ ಇದೆ. ಈಗ ಲವ್, ಕಾಲೇಜ್ ಗರ್ಲ್ಸ್ ಅಥವಾ ಕಾಲೇಜ್ ಬಾಯ್ಸ್ ಹುಡುಗಿರಿಗೆ ಫಸ್ಟ್ ಟೈಮ್ ಏನಾರ ಒಂದು ಅಟ್ರಾಕ್ಷನ್ ಆದಾಗ ಅದಕ್ಕೊಂದು ಫೀಲಿಂಗ್ ಇದೆ. ಈವನ್ ಟ್ರಯಾಂಗಲ್ ಲವ್ ಸ್ಟೋರಿ ಇದೆ, ಫ್ರೆಂಡ್ಶಿಪ್ ಪ್ಯಾಥೋ ಇದೆ, ದೆನ್ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಇದೆ, ಸಿಸ್ಟಮ್ ಇದೆ. ಸೊ ಎಲ್ಲ ಥರ ಕಂಟೆಂಟನ್ನು ಕೊಟ್ಟಿದ್ದೀನಿ. ಹಾಗೆ ಹೇಳ್ಬೇಕಂದ್ರೆ ಪೋಸ್ಟರ್ ನೋಡಿ ಹಿಸ್ಟ್ರಿ ಇದೆ ಅಂತ. ಸರ್ ಹಿಸ್ಟ್ರಿ ಇದೆ, ಬಟ್ ಇದು ಹಿಸ್ಟ್ರಿ ಸಿನಿಮಾ ಅಲ್ಲ, ಇದು ಲೀಡ್. ನಿಮಗೆ ಒಂದು ಲೀಡ್, ಅದು ಜನಕ್ಕೆ ಒಂದು ಆಡಿಯನ್ಸಿಗೆ ಒಂದು ಓಕೆ ಈ ಥರನೂ ಬರುತ್ತೆ, ಈ ಥರನೂ ಮಾಡ್ಬೋದು ಅನ್ನೋ ಒಂದು ಕಲ್ಪನೆ, ನನ್ನ ಕಲ್ಪನೆ, ಅದನ್ನು ನಾನು ಹೊರಗೆ ತೆಗೆದಿದ್ದೀನಿ. ಅದರ ಒಂದು ಮೊದಲ ಲುಕ್ಕು ಆ ಪೋಸ್ಟರು. ಸೊ ಅಂಡ್ ದೆನ್ ಅದರ ನಮ್ಮ ಸಿನಿಮಾದ ಮೊದಲ ಹೆಜ್ಜೆ ಈ ಆಡಿಯೋ ಸರ್. ನಮ್ಮ